ನನ್ನ ಹೆಸರು ರಾಧಾ. ನನಗೆ ಮದುವೆ ಆಗಿ 2 ಮಕ್ಕಳು ಇದ್ದಾರೆ. ನನ್ನ ವಯಸ್ಸು 25 ವರ್ಷ. ನನ್ನ ಮಗನಿಗೆ 6 ವರ್ಷ ಮತ್ತು ಮಗಳಿಗೆ 4 ವರ್ಷ. ಸುರೇಶ್ ನನ್ನ ಮದುವೆ ಆಗಿ ಸುಖ ಜೀವನ ನಡೆಸುತ್ತಾ ಇದ್ದೆ. ನಮ್ಮದು ತುಂಬು ಕುಟುಂಬ. ಮನೆಯಲ್ಲಿ ಅತ್ತೆ ಮಾವ ಇಬ್ಬರು ಮೈದುನರು. ಅದರಲ್ಲಿ ಒಬ್ಬನಿಗೆ ಮದುವೆ ಆಗಿದ್ದರೆ ಇನ್ನೊಬ್ಬನಿಗೆ ಮದುವೆ ಮಾಡುವ ಸಮಯ ಆಗಿತ್ತು. ಹಾಗಾಗಿ ಮನೆ ತುಂಬಾ ಜನರ ಸಂತೆಯೇ ಇತ್ತು. ಮನೆಯಲ್ಲಿ ಎಲ್ಲ ಸರಿಯೇ ಇತ್ತು. ಆದರೆ ನನ್ನ ಹೊರಗಿತ್ತಿ ಜೊತೆಗೆ ಬಿಟ್ಟು ಅವಳಂತೂ ಪ್ರತಿಯೊಂದು ವಿಷಯಕ್ಕೂ ಗಲಾಟೆ ಮಾಡುತ್ತಿದ್ದಳು. ಹಾಗೆ ಮಾಡಿ ಮನೆಯಲ್ಲಿ ಇರೋ ನೆಮ್ಮದಿ ಹಾಳು ಮಾಡಿಬಿಡುತ್ತಿದ್ದಳು. ಆದರೆ ನಾನೇನು ಮಾಡುವಂತಿರಲಿಲ್ಲ. ಹಾಗೆಯೇ ಜೀವನ ಸಾಗುತ್ತಿತ್ತು. ನನ್ನ ಸೋದರ ಅತ್ತೆ ಮತ್ತು ಮಾವ ನಮ್ಮ ಮನೆಯ ಹತ್ತಿರದಲ್ಲೇ ಅವರ ಮನೆ ಇತ್ತು. ಅವರದ್ದು 3 ಬೆಡ್ರೂಮಿನ ಮನೆ. ಅದೇ ಹೊತ್ತಿಗೆ ಮಾವನಿಗೆ ಗಲ್ಫ್ನಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿತು. ಅದಕ್ಕಾಗಿ ಅವರು ತಿಂಗಳಲ್ಲಿ ಹೋಗಬೇಕಿತ್ತು. ಅವರಿಗೆ 2 ಗಂಡು ಮಕ್ಕಳು ಇದ್ದರು. ಒಬ್ಬನಿಗೆ 20 ವರ್ಷ, ಇನ್ನೊಬ್ಬನಿಗೆ 14 ವರ್ಷ. ಕೆಲಸದ ಮೇಲೆ ಗಲ್ಫ್ಗೆ ಹೋಗೋಕೆ ಅತ್ತೆ ಮಾವ ರೆಡಿ ಇದ್ದರು. ಆದರೆ ಇರೋ ಮಕ್ಕಳಿಗೆ ನೋಡಿಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬಂತು. ಅದಕ್ಕೆ ಅಂತ ಒಂದು ದಿನ ನನ್ನ ಸೋದರತ್ತೆ ನನ್ನ ಹತ್ತಿರ ಬಂದು ಕೇಳಿದರು. ಅವರು ಇರೋ ಮನೆಗೆ ಹೋಗಿ ಇರೋಕೆ ಹೇಳಿದರು. ಆಗ ಅವರ ಮಕ್ಕಳಿಗೂ ನೋಡಿಕೊಳ್ಳೋಕ್ಕೂ ಸುಲಭ ಆಗುತ್ತೆ ಅಂತ ಕೇಳಿಕೊಂಡರು. ಅದು ನನಗಂತೂ ಸ್ವರ್ಗವೇ ಇಳಿದು ಬಂದ ಹಾಗೆ ಅನಿಸಿತು. ಯಾಕೆ ಅಂದರೆ ನನಗೆ ಈ ಜನರ ಸಂತೆಯಿಂದ ತೊಲಗಬೇಕಿತ್ತು. ಅದರಲ್ಲೂ ಹೆಚ್ಚಾಗಿ ನನ್ನ ಹೊರಗಿತ್ತಿಯ ಕಾಟ ತಪ್ಪುತ್ತೆ ಅನ್ನೋದು ಮುಖ್ಯವಾಗಿತ್ತು. ನಾನು ನನ್ನ ಗಂಡನಿಗೆ ಹೇಳಿ ಒಪ್ಪಿಸಿದೆ. ನನ್ನ ಗಂಡನಿಗೂ ಕೂಡ ಮನೆಯಲ್ಲಿನ ಪರಿಸ್ಥಿತಿ ನೋಡಿದ್ದರಿಂದ ಒಪ್ಪಿಕೊಂಡರು. ಕೊನೆಗೆ ನಮ್ಮ ಸೋದರತ್ತೆ ಮನೆಗೆ ಶಿಫ್ಟ್ ಆಗಿ ನೆಮ್ಮದಿಯ ಜೀವನ ಮಾಡೋಕೆ ಶುರು ಮಾಡಿದೆವು. ಅಲ್ಲಿ ನನಗೂ ಮತ್ತೆ ನನ್ನ ಗಂಡನಿಗೂ ಸೆಕ್ಸ್ ಮಾಡೋಕೆ ತುಂಬಾ ಅವಕಾಶಗಳಿತ್ತು. ಯಾಕೆ ಅಂದರೆ ಎಲ್ಲರಿಗೂ ಅವರವರ ಬೆಡ್ರೂಮುಗಳು ಇದ್ದವು. 6 ತಿಂಗಳ ನಂತರ ನನ್ನ ಸೋದರತ್ತೆ ವಾಪಸ್ ಬಂದರು. ಅವರು ಬಂದಿದ್ದು ಖುಷಿಯೇ ಆಗಿತ್ತು. ಸೋದರತ್ತೆ ಜೊತೆ ನನ್ನ ಬಾಂಧವ್ಯ ಚೆನ್ನಾಗಿತ್ತು. ಅವರು ವಾಪಸ್ ಬಂದಾಗ ಮನೆ ಪೇಂಟ್ ಮಾಡಿಸಬೇಕು ಅಂತ ಕೆಲವು ಪೈಂಟರ್ಗಳನ್ನು ನೋಡಿದರು. ಕೊನೆಗೆ ಪೈಂಟರ್ಸ್ಗಳು ಬಂದು ಪೇಂಟ್ ಮಾಡೋಕೆ ಶುರು ಮಾಡಿದರು. ಆಗಲಂತೂ ಮನೆ ತುಂಬಾ ಗಲೀಜು ಆಗಿತ್ತು. ಪೈಂಟರ್ಗಳು ಒಂದು ಸಲಕ್ಕೆ ಒಂದು ರೂಮ್ ತೆಗೆದುಕೊಂಡು ಪೇಂಟ್ ಮಾಡುತ್ತಿದ್ದರು. ಹಾಗಾಗಿ ಮಿಕ್ಕ ರೂಮುಗಳು ನಾವು ಉಪಯೋಗಿಸಬಹುದಿತ್ತು. ಪೇಂಟಿಂಗ್ ಕೆಲಸ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾಡುತ್ತಿದ್ದರು. ಮತ್ತೆ ಸಂಜೆ ನಾನು ನನ್ನ ಸೋದರತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಳುತ್ತಿದ್ದೆವು. 3ನೇ ದಿನ ಪೇಂಟಿಂಗ್ ಕೆಲಸ ನಡೆಯುತ್ತಿತ್ತು. ನಾನು ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದೆ. ಪೇಂಟ್ ಮಾಡುವವರು ಹಾಲ್ ರೂಮಿನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ತಮ್ಮ ರೇಡಿಯೋನಲ್ಲಿ ಹಾಡು ಕೇಳುತ್ತಾ ಕೆಲಸ ಮಾಡುತ್ತಿದ್ದರು. ನನ್ನ ಸೋದರತ್ತೆ ಅವರ ರೂಮಿನಲ್ಲಿ ಕ್ಲೀನ್ ಮಾಡುತ್ತಾ ಬಟ್ಟೆ ಎತ್ತಿಡುತ್ತಿದ್ದರು. ನಾನು ಅಡಿಗೆ ಮಾಡುತ್ತಾ ಮಧ್ಯದಲ್ಲಿ ಸೊರದತೆಯನ್ನು ಮಾತಾಡಿಸೋಣ ಅಂತ ಅವರ ರೂಮಿನತ್ತ ಹೋದೆ. ಒಳಗೆ ಇದ್ದದ್ದು ನೋಡಿ ನನ್ನ ತಲೆ ತಿರುಗಿ ಹೋಯಿತು. ಅಲ್ಲಿ ನನ್ನ ಸೋದರತ್ತೆ ಟಾಪಲೆಸ್ ಆಗಿದ್ದರು. ಪೇಂಟಿಂಗ್ ಮೇಸ್ತ್ರಿ ಅನ್ವರ್ ಪಕ್ಕದಲ್ಲಿ ನಿಂತಿದ್ದ. ನಾನು ಅಲ್ಲೇ ಬಾಗಿಲ ಹಿಂದೆ ನಿಂತು ಒಳಗೆ ನೋಡುತ್ತಿದ್ದೆ. ಅನ್ವರ್ ಅತ್ತೆಯ ಸೀರೆಯನ್ನ ಮೇಲೆ ತಳ್ಳುತ್ತಾ ಅತ್ತೆಯ ತುಲ್ಲನ್ನು ಬಿಡಿಸುತ್ತಿದ್ದರು. ಮತ್ತೆ ಅವನು ತನ್ನ ಪ್ಯಾಂಟ್ ಮತ್ತು ಚಡ್ಡಿ ಕೆಳಗೆ ಜಾರಿಸಿದ. ಆಗ ಅವನ ತುಣ್ಣೆ ನಿಗುರಿಕೊಂಡು ಆಚೆ ಬಂತು. ಅದನ್ನ ನೋಡೋಕೆ 2 ಕಣ್ಣು ಸಾಲಲಿಲ್ಲ. ನನ್ನ ಗಂಡ ಸುರೇಶ ತುಣ್ಣೆ ಬಿಟ್ಟು ಬೇರೆ ಗಂಡಸಿನ ತುಣ್ಣೆ ನೋಡಿರಲಿಲ್ಲ. ಅನ್ವರ್ಗೆ 40 ವರ್ಷ. ಅವನ ತುಣ್ಣೆ ಅಷ್ಟೇನೂ ದೊಡ್ಡದು ಆಗಿರಲಿಲ್ಲ. ಅದು 4.5 ಇಂಚು ಉದ್ದ ಇರಬಹುದು. ಆದರೆ ದಪ್ಪ ಇತ್ತು. ಇಂತಹ ತುಣ್ಣೆ ನೋಡ್ತಾ ಇರೋದು ಇದೇ ಮೊದಲು. ಮತ್ತೆ ಅವನು ಅತ್ತೆಯ ಮೊಲೆ ಹಿಡಿದು ಹಿಸುಕಾಡೋಕೆ ಶುರು ಮಾಡಿದ. ಅತ್ತೆ ಎಂಜಾಯ್ ಮಾಡುತ್ತಿದ್ದರು. ಅತ್ತೆಯದ್ದು ದೊಡ್ಡ ಮೊಲೆಗಳು. 44ರ ವಯಸ್ಸಿನಲ್ಲೂ ಕೂಡ ಅವರ ಮೊಲೆಗಳು ಫಿಟ್ ಆಗಿದ್ದವು. ಮತ್ತೆ ಅತ್ತೆ ಅವನ ತುಣ್ಣೆ ಕೈಯಲ್ಲಿ ಹಿಡಿದು ಅವರ ತುಲ್ಲಿನತ್ತ ಎಳೆದುಕೊಳ್ಳುತ್ತಿದ್ದರು. ಇನ್ನೊಂದು ಕೈಯಲ್ಲಿ ಸನ್ನೆ ಮಾಡುತ್ತಾ ಮೇಲೆ ಬರೋಕೆ ಹೇಳುತ್ತಿದ್ದರು. ಅನ್ವರ್ ಅತ್ತೆಯ ಕಾಲು ಅಗಲಿಸಿ ಮಧ್ಯೆ ಕೂತು ನಿಧಾನವಾಗಿ ಅತ್ತೆ ತುಲ್ಲಿಗೆ ತುಣ್ಣೆ ಹಾಕಿದ. ಅತ್ತೆ ನೋವಿನಿಂದ ಕಿರುಚೋದನ್ನ ನೋಡಿದೆ. ಅತ್ತೆ ಶಬ್ದ ಮಾಡಬಾರದು ಅಂತ ತುಟಿಗಳನ್ನ ಕಚ್ಚಿ ಹಿಡಿದಿದ್ದರು. ಯಾರಿಗೂ ಗೊತ್ತಾಗದಂತೆ ಮಾಡಿಸಿಕೊಳ್ಳಬೇಕು ಅಂತ ಪ್ಲಾನ್ ಅವರದ್ದಾಗಿತ್ತು. ಅನ್ವರ್ ಒಳ್ಳೆ ಹುಚ್ಚನಂತೆ ಅತ್ತೆಯ ತುಲ್ಲನ್ನ ಕೆಯ್ಯುತ್ತಿದ್ದ. ಅವನು ಕೆಯ್ಯುತ್ತಿದ್ದರೆ ಅತ್ತೆ ಸುಖದಲ್ಲಿ ಕಾಲುಗಳನ್ನ ಒಂದೇ ಸಮನೆ ಆಡಿಸುತ್ತಿದ್ದರು. ಇದೆಲ್ಲ ನೋಡಿ ನನಗೆ ನಡುಕ ಶುರುವಾಯಿತು. ಹಾಗೆ ಗೋಡೆಗೆ ಒರಗಿ ನಿಂತುಕೊಂಡೆ.
ಅನ್ವರ್ 15 ನಿಮಿಷ ಜೋರಾಗಿ ಕೆದ್ದು ಮತ್ತೆ ಅತ್ತೆಯ ತುಲ್ಲಿನಿಂದ ತುಣ್ಣೆ ತೆಗೆದು ಎದ್ದ. ಆಗ ಅತ್ತೆ ಮೈ ಕೊಡವಿಕೊಂಡು ತೃಪ್ತಿ ಪಟ್ಟುಕೊಂಡಿದ್ದು ನೋಡಿದೆ. ಅಂದರೆ ಅತ್ತೆಗೆ ರಸ ಕಾರಿಕೊಂಡಿದೆ ಅಂತ ಗೊತ್ತಾಯ್ತು. ಆಗ ನಾನು ತಕ್ಷಣ ಅಡಿಗೆ ಮನೆಗೆ ಹೋದೆ. ಯಾಕೆ ಅಂದರೆ ಅತ್ತೆ ಕಣ್ಣಿಗೆ ನಾನು ಬೀಳಬಾರದು ಅಂತ. ಅಡಿಗೆ ಮನೆಗೆ ಹೋದವಳೆ ನನ್ನ ಕಣ್ಣು ಮುಚ್ಚಿಕೊಂಡೆ. ನಾನು ನೋಡಿದ್ದನ್ನ ನಾನೇ ನಂಬೋಕೆ ಆಗಲಿಲ್ಲ. ನನ್ನ ಸೋದರತೆ ಈ ರೀತಿ ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ. ತುಂಬಾ ಸಂಪ್ರದಾಯಸ್ಥೆ ಆಗಿರೋ ಹೆಂಗಸು, ಪ್ರತಿದಿನ ಪೂಜೆ ಮಾಡೋರು, ಹೀಗೆಲ್ಲ ಮೋಸ ಮಾಡುತ್ತಿದ್ದಾರೆ. ಅವರ ಗಂಡನಿಗೆ ಈ ರೀತಿ ಮೋಸ ಮಾಡುತ್ತಾರೆ ಅಂತ ಯಾವತ್ತೂ ಯೋಚಿಸಿರಲಿಲ್ಲ. ಮಾವನ ಬಗ್ಗೆ ನೆನೆಸಿಕೊಂಡು ಪಾಪ ಅನಿಸಿತು. ಆಗ ನನ್ನ ತಲೆಯಲ್ಲಿ 2 ಯೋಚನೆಯಲ್ಲಿ ಬಿದ್ದೆ. ಆಗಿದ್ದಾರ ಬಗ್ಗೆ ಅತ್ತೆಯನ್ನ ಕೇಳೋದಾ, ಇಲ್ಲ ಹೋದರೆ ಹೋಗ್ಲಿ ಅಂತ ಸುಮ್ಮನಾಗೋದಾ ಅಂತ. ಸ್ವಲ್ಪ ಹೊತ್ತಿಗೆ ಅತ್ತೆ ಅಡಿಗೆ ಮನೆಗೆ ಬಂದು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲೇ ಇದ್ದರು. ಮತ್ತೆ ಅದು ಇದು ಅಂತ ಮಾತಾಡಿಕೊಂಡು ಅಡಿಗೆ ಮಾಡಿದೆವು. ಅಡಿಗೆ ಆದ ಮೇಲೆ ಊಟ ಮಾಡಿಕೊಂಡೆವು. ಅಷ್ಟೊತ್ತಿಗೆ ನನ್ನ ಮಕ್ಕಳು ಸ್ಕೂಲ್ ಇಂದ ಬಂದು ಊಟ ಮಾಡಿದರು. ಪೈಂಟರ್ಗಳು 5 ಗಂಟೆಗೆ ಕೆಲಸ ಮುಗಿಸಿ ಹೋದರು. ಮತ್ತೆ ಮನೆ ಕ್ಲೀನ್ ಮಾಡಿ ರಾತ್ರಿ ಊಟ ಮುಗಿಸಿ ಎಲ್ಲರೂ ನಿದ್ದೆ ಮಾಡೋದಕ್ಕೆ ಹೋದೆವು. ಅವತ್ತು ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಕಣ್ಣು ಮುಚ್ಚಿದಾಗಲೆಲ್ಲ ಅನ್ವರ್ ಅತ್ತೆಯ ತುಲ್ಲು ಕೆಯ್ಯೋದು, ಹೇಗೆ ಅವರಿಬ್ಬರೂ ಎಂಜಾಯ್ ಮಾಡುತ್ತಿದ್ದರು ಅನ್ನೋದೇ ಕಾಣಿಸುತ್ತಿತ್ತು. ನನ್ನ ಅತ್ತೆಯನ್ನ ಮನಸ್ಸಲ್ಲೇ ಬೈದುಕೊಳ್ಳುತ್ತಿದ್ದೆ. ಹೇಗೆಲ್ಲ ಮೋಸ ಮಾಡಿದರು, ಮತ್ತೆ ಹೇಗೆ ಏನೂ ಆಗಿಲ್ಲ ಅನ್ನೋ ತರ ನಾಟಕ ಮಾಡಿದರು. ಅವತ್ತು ರಾತ್ರಿ ಕಳೆದಂತೆ ಅವರ ಮೇಲೆ ಕೋಪ ಕರಗಿ ನನಗೂ ಚೂಲು ಎದ್ದಿತು. ನಾನು ನನ್ನ ಗಂಡನ ಸುತ್ತ ಕೈಯನ್ನ ಹಾಕಿ ನನ್ನ ದೇಹವನ್ನ ಒತ್ತಿದೆ. ನನಗೆ ಚೂಲು ಹೆಚ್ಚಾಗಿ ನನ್ನನ್ನ ಕೆಯ್ಯಲಿ ಅಂತ ಇದ್ದೆ. ಆದರೆ ನನ್ನ ಗಂಡ ಸುರೇಶ ಎದ್ದವನೇ ಕೋಪದಲ್ಲಿ ನನ್ನನ್ನ ದೂರ ತಳ್ಳಿ ಸುಮ್ನೆ ಬಿದ್ಕೋ ಅಂದುಬಿಟ್ಟರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರ್ ಆಯ್ತು. ಕೊನೆಗೆ ಸುಮ್ಮನೆ ಮಲಗಿಕೊಂಡೆ. ಮಾರನೇ ದಿನ ಮಾಮೂಲಿಯಂತೆ ಮನೆಯಲ್ಲಿ ನಾನು, ಅತ್ತೆ ಮತ್ತೆ ಪೈಂಟರ್ಗಳು ಇದ್ದೆವು. ನಾನು ತುಂಬಾ ಕುತೂಹಲದಿಂದ ಕಾಯ್ತುತ್ತಾ ಇದ್ದೆ, ಇವತ್ತು ಅತ್ತೆ ಏನ್ ಮಾಡ್ತಾರೆ ಅಂತ. ಅತ್ತೆ ಅನ್ವರ್ ಜೊತೆ ಮತ್ತೆ ಸೆಕ್ಸ್ ಮಾಡೇ ಮಾಡುತ್ತಾರೆ ಅಂತ ಗೊತ್ತಿತ್ತು. ನಾನು ಬೇಕು ಅಂತಲೇ ಅವತ್ತು ಬೇಗನೆ ಅಡಿಗೆ ಮಾಡಬೇಕು ಅಂತ ಅಡಿಗೆ ಮನೆಗೆ ಹೋದೆ. ಆಗ ಗಂಟೆ ಇನ್ನೂ 10:30 ಆಗಿತ್ತು. ನಾನು ಅಡಿಗೆ ಮನೆ ಸೇರೋದರಿಂದ ಆಂಟಿ ಬೆಡ್ರೂಮಿನಲ್ಲಿ ಒಬ್ಬಳೇ ಇದ್ದಳು. ನಾನು ಅಡಿಗೆ ಮನೆಯಲ್ಲಿ ಇದ್ದಾಗ ಅನ್ವರ್ ಮೆಲ್ಲಗೆ ಬೆಡ್ರೂಮಿಗೆ ಹೋಗೋದನ್ನ ಓರೆಗಣ್ಣಿನಿಂದ ನೋಡುತ್ತಿದ್ದೆ. ಇವತ್ತು ಬೇಗನೆ ಶುರು ಮಾಡಿಕೊಳ್ಳುತ್ತಾರೆ ಅಂತ ಅನಿಸಿತು. ನಾನು ಮೆಲ್ಲಗೆ ಅವರ ಬೆಡ್ರೂಮಿನ ಹತ್ತಿರ ಹೋಗಿ ಬಾಗಿಲ ಹಿಂದೆ ನಿಂತುಕೊಂಡೆ. ಒಳಗೆ ಅತ್ತೆ ಬೆಡ್ನಿಂದ ಎದ್ದಾಗ ಅನ್ವರ್ ಅತ್ತೆಯನ್ನ ಹಿಂದೆಯಿಂದ ತಬ್ಬಿ ಮೊಲೆ ಹಿಸುಕುತ್ತಿದ್ದ. ಇಬ್ಬರೂ ನಿಂತಿದ್ದರು. ಅನ್ವರ್ ಅತ್ತೆಯ ಬ್ಲೌಸ್ ಮತ್ತೆ ಬ್ರಾ ಬಿಚ್ಚಿ ಎಸೆದ. ಮತ್ತೆ ಅವನ ಪ್ಯಾಂಟ್ ಚಡ್ಡಿ ಕೆಳಗೆ ಜಾರಿಸಿದ. ಅತ್ತೆಯನ್ನ ಬೆಡ್ ಮೇಲೆ ಬಗ್ಗಿಸಿ ಹಿಂದೆಯಿಂದ ಅವನ ತುಣ್ಣೆ ಹಾಕಿದ. ಅದನ್ನು ನೋಡಿ ನನಗೆ ಶಾಕ್ ಆಯ್ತು. ನಾನು ಈ ತರ ಮಾಡೋದನ್ನ ಯಾವತ್ತೂ ನೋಡಿರಲಿಲ್ಲ. ಯಾವಾಗಲೂ ಗಂಡಸು ಮೇಲೆ ಬಂದು ಮಾಡುತ್ತಾನೆ ಅಂತಾನೆ ಅಂದುಕೊಂಡಿದ್ದೆ. ಅನ್ವರ್ ಅತ್ತೆಯ ಮೊಲೆಗಳನ್ನ ಹಿಸುಕಾಡುತ್ತಾ ಹಿಂದೆಯಿಂದ ತುಲ್ಲು ಕೆಯ್ಯುತ್ತಿದ್ದ. ಮತ್ತೆ ಸ್ವಲ್ಪ ಹೊತ್ತಿಗೆ ಅತ್ತೆಯನ್ನ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಹೋದ. ಅತ್ತೆ ಕಣ್ಣು ಮುಚ್ಚಿಕೊಂಡು ಸುಖ ಅನುಭವಿಸುತ್ತಿದ್ದಳು. ಸುಮಾರು ಹೊತ್ತು ಕೆದ್ದ ಮೇಲೆ ಅವನ ಎಲ್ಲಾ ತುಣ್ಣೆ ರಸವನ್ನ ಅತ್ತೆ ತುಲ್ಲಿನ ಒಳಗೆ ಸುರಿಸಿ ಅತ್ತೆ ಮೇಲೆ ಬಿದ್ದುಕೊಂಡ. ಕೆಲವು ನಿಮಿಷದ ಮೇಲೆ ಅತ್ತೆ ಕಣ್ಣು ತೆರೆದರು. ಅತ್ತೆ ಕಣ್ಣು ಬಿಡುತ್ತಿದ್ದಾಗೆ ನನ್ನನ್ನು ನೋಡಿಬಿಟ್ಟರು. ನಾನು ಅವರನ್ನ ನೋಡೋ ತವಕದಲ್ಲಿ ಅವರಿಗೆ ಕಾಣೋ ಹಾಗೆ ನಿಂತು ಬಿಟ್ಟಿದ್ದೆ. ಅದೂ ಕೂಡ ಬಾಗಿಲಿನಿಂದ ಸ್ವಲ್ಪ ಮುಂದೆ ಹೋಗಿ. ಆಗ ಅತ್ತೆ ತಕ್ಷಣ ಅನ್ವರ್ನ ತಳ್ಳಿ ಅವರ ಬಟ್ಟೆ ಹಾಕಿಕೊಳ್ಳೋಕೆ ಮುಂದಾದರು. ನಾನು ತಕ್ಷಣ ಅಡಿಗೆ ಮನೆಗೆ ಓಡಿ ಹೋಗಿ ಈಗ ಏನಾಗುತ್ತೆ ಅಂತ ತಲೆ ಕೆಡಿಸಿಕೊಳ್ಳುತ್ತಿದ್ದೆ. ಸ್ವಲ್ಪ ಹೊತ್ತು ಆದಮೇಲೆ ಅನ್ವರ್ ಹಾಲ್ ರೂಮಿಗೆ ಬಂದಿದ್ದು ನೋಡಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಅತ್ತೆ ಅಡಿಗೆ ಮನೆಗೆ ಬಂದು. ಅತ್ತೆ ಬಂದು ನನ್ನ ಪಕ್ಕದಲ್ಲಿ ನಿಂತು ಮೆಲ್ಲಗೆ, ರಾಧಾ, ನೀನು ಏನ್ ನೋಡಿದೆ ಅಂತ ಕೇಳಿದರು. ನಾನು ಶಾಕ್ ಆಗಿದ್ದರಿಂದ ಅವರು ಸೆಕ್ಸ್ ಮಾಡೋದನ್ನು ನೋಡಿದೆ ಅಂತ ಹೇಳಲೇಬೇಕಿತ್ತು. ನಾನು, ಅತ್ತೆ, ನೀವು ಅನ್ವರ್ ಸೆಕ್ಸ್ ಮಾಡೋದನ್ನ ನೋಡಿದೆ. ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ಇದು ತಪ್ಪು ಅಂದೆ. ಅದಕ್ಕೆ ಅತ್ತೆ, ಹೌದು ರಾಧಾ, ಇದು ತಪ್ಪೇ. ಆದರೆ ನನ್ನನ್ನು ನಾನು ತಡೆದುಕೊಳ್ಳೋಕೆ ಆಗಲಿಲ್ಲ. ನಾನು ಕೂಡ ಒಂದು ಹೆಣ್ಣೆ.
ನಾನು ಏನಿಲ್ಲ ಅಂದರೂ ಕಳೆದ 12 ವರ್ಷಗಳಿಂದ ಸೆಕ್ಸ್ ಸುಖ ಅನುಭವಿಸಲೇ ಇಲ್ಲ. ನಿಮ್ಮ ಮಾವನಿಗೆ ಸೆಕ್ಸ್ ಅಂದರೆ ಇಷ್ಟನೇ ಇಲ್ಲ. ಅವರಿಗೆ ಏನಿದ್ದರೂ ಕೆಲಸ. ಮನೆಗೆ ಬಂದ ಮೇಲೂ ರಾತ್ರಿ ಇಡೀ ಕೆಲಸ ಮಾಡಿಕೊಂಡೇ ಇರುತ್ತಾರೆ. ನಾನು ಒಬ್ಬೊಂಟಿಯಾಗಿದ್ದೆ ಅಂದರು. ನಾನು ಹಾಗಂತ ಯಾರ್ಯಾರೋ ಜೊತೆ ಸೆಕ್ಸ್ ಮಾಡಬೇಕು ಅಂತನಾ? ಮಾವನಿಗೆ ಗೊತ್ತಾದರೆ ಏನು ಗತಿ ಅಂತ ಕೇಳಿದೆ. ಅದಕ್ಕೆ ಅತ್ತೆ ಮೆಲ್ಲಗೆ ಅಳೋಕೆ ಶುರು ಮಾಡಿದರು. ಅಳುತ್ತಲೇ, ನನಗೆ ಗೊತ್ತು, ನಾನು ಹೀಗೆ ಮಾಡಬಾರದಿತ್ತು. ಆದರೆ ನನಗೆ ಆ ಸುಖ ಬೇಕಿತ್ತು. ಅದಕ್ಕೆ ಅನ್ವರ್ ಬುಟ್ಟಿಗೆ ಬಿದ್ದೆ. ಅವನು ತುಂಬಾ ಒಳ್ಳೆಯವನು. ಅವತ್ತು ಅವನು ನನ್ನ ಬಗ್ಗೆ ವಿಚಾರಿಸುತ್ತಾ, ಯಾಕೆ ಬೇಜಾರ್ನಲ್ಲಿ ಇದ್ದೀರಾ ಅಂತ ಕೇಳಿದ. ಜೊತೆಗೆ ನಿಮಗೆ ಖುಷಿಯಾಗೋಕೆ ಏನು ಬೇಕಾದರೂ ಮಾಡುತ್ತೀನಿ ಅಂತ ಹೇಳಿದ. ನನಗೂ ಇವನ ಜೊತೆ ನನ್ನ ಕಾಮದ ಹತ್ತೀರಿಸಿಕೊಳ್ಳಬಹುದು ಅಂತ ಅನಿಸಿತು. ಅದಕ್ಕೆ ಅವನಿಗೆ ಹೇಳಿದೆ. ಅವನು ಕೂಡ ಒಪ್ಪಿದ್ದ. ಯಾರಿಗೂ ಹೇಳೋಲ್ಲ ಅಂತ ಅಂದರು. ನಾನು ಅತ್ತೆ ಹೇಳೋದನ್ನ ಕೇಳುತ್ತಾ ಇದ್ದೆ. ಅತ್ತೆ ಹೇಳಿದರು, ರಾಧಾ, ನಿನಗೆ ಕೈ ಮುಗೀತೀನಿ. ಪ್ಲೀಸ್ ಯಾರಿಗೂ ಹೇಳಬೇಡ. ಪ್ಲೀಸ್, ನಮ್ಮ ಮನೆಯ ಮರ್ಯಾದೆ ಹೋಗುತ್ತೆ. ನಾನು ಮನೆಯಲ್ಲಿ ಇರೋಕೆ ಆಗೋಲ್ಲ ಆಮೇಲೆ. ಪ್ಲೀಸ್ ಅಂತ ಕೇಳಿಕೊಂಡರು. ಅತ್ತೆ ಇದೆಲ್ಲ ಹೇಳುತ್ತಾ ಅಳುತ್ತಾ ಇದ್ದರು. ನನಗೆ ಬೇಜಾರ್ ಅನಿಸಿ ಆಯ್ತು. ಅತ್ತೆ, ನಾನು ಯಾರಿಗೂ ಹೇಳೋಲ್ಲ ಸರಿನಾ ಅಂದೆ. ಅತ್ತೆ ಸ್ವಲ್ಪ ಹೊತ್ತಿಗೆ ಅಳೋದನ್ನು ನಿಲ್ಲಿಸಿ ಅಡಿಗೆ ಮಾಡೋದಕ್ಕೆ ನನಗೆ ಸಹಾಯ ಮಾಡಿದರು. ಮಧ್ಯಾಹ್ನ ಊಟ ಆದಮೇಲೆ ಬೆಡ್ರೂಮಿಗೆ ರೆಸ್ಟ್ ಮಾಡೋಕೆ ಹೋದೆವು. ನಾವು ಅಲ್ಲಿ ಮಾತಾಡುತ್ತಾ ಕುಳಿತಾಗ ಅತ್ತೆ, ನೀನು ಬಿಡು ರಾಧಾ, ತುಂಬಾ ಲಕ್ಕಿ. ಈಗಂತೂ ಈ ಮನೆಯಲ್ಲಿ ನಿಮ್ಮ ಸೆಕ್ಸ್ ಇನ್ನೂ ಜಾಸ್ತಿ ಆಗಿರಬೇಕು ಅಲ್ವಾ ಅಂದರು. ನಾನು, ಹೌದು ಅತ್ತೆ. ಆ ಮನೆಯಲ್ಲಿ ತುಂಬಾ ಕಷ್ಟ ಆಗೋದು. ಅಲ್ಲಿ ಯಾವಾಗಲೂ ಜನ ಇರೋರು. ಇಲ್ಲಿಗೆ ಬಂದ ಮೇಲೆ ಒಳ್ಳೇದು ಆಯ್ತು ಅಂದೆ. ಅದಕ್ಕೆ ಅತ್ತೆ, ಹಾಗಾದರೆ ವಾರಕ್ಕೆ ಎಷ್ಟು ಸಲ ಮಾಡಿಕೊಳ್ಳುತ್ತೀರಾ ಅಂತ ಕೇಳಿದರು. ನಾನು ಇಲ್ಲಿಗೆ ಬಂದ ಹೊಸತರಲ್ಲಿ ದಿನವೂ ಮಾಡಿಕೊಳ್ಳುತ್ತಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಆದರೆ ಅದಾದ ಮೇಲೆ ಕಡಿಮೆ ಆಯ್ತು. ನಿಜ ಹೇಳಬೇಕು ಅಂದರೆ ನಾವು ಸರಿಯಾಗಿ ಸೆಕ್ಸ್ ಮಾಡಿ ಈಗ 3 ತಿಂಗಳೇ ಆಗ್ತಾ ಬಂತು. ಆಗಾಗ ಬಂದು 2 ನಿಮಿಷಕ್ಕೆ ಮುಗಿಸಿಬಿಡುತ್ತಾರೆ. ಮುಂಚೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಈಗ ಸುರೇಶ್ಗೆ ಬೋರ್ ಅನಿಸಿರಬೇಕು. ಸಾಲದು ಅಂತ ಆಗಾಗ ಕುಡಿದು ಬೇರೆ ಬರ್ತಾರೆ. ಕುಡಿದು ಬಂದು ಊಟ ಮಾಡಿ ನಿದ್ದೆ ಮಾಡಿಬಿಡುತ್ತಾರೆ. ಯಾಕೋ ನನ್ನ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ ಅಂದೆ. ಆಗ ಅತ್ತೆ, ಎಲ್ಲ ಗಂಡಂದಿರು ಹೀಗೇನೆ. ಅವರಿಗೆ ಮಕ್ಕಳು ಹೇರೋಕೆ ಮಾತ್ರ ನಾವು ಬೇಕು. ಆಮೇಲೆ ನಮ್ಮ ಜೊತೆ ಸೆಕ್ಸ್ ಮಾಡೋಕ್ಕೂ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ನನಗನಿಸುತ್ತೆ. ಅವರಿಗೆ ಬೇಕಿರೋದು ಬೇರೆಲ್ಲೋ ಸಿಗ್ತಾ ಇರಬೇಕು. ಹೇಗೂ ಅವರಿಗೆ ವೆರೈಟಿ ಬೇಕು ಅಲ್ವಾ? ನಾವು ಮಾತ್ರ ಅವರಿಗೆ ಗುಲಾಮರು. ಬೇರೆ ಯಾರೂ ಸಿಕ್ಕಿಲ್ಲ ಅಂದಾಗ ಮಾತ್ರ ನಮ್ಮ ಜೊತೆ ಮಾಡುತ್ತಾರೆ ಅಂದರು. ಅದಕ್ಕೆ ನಾನು, ಹೌದು ಅತ್ತೆ, ಹಾಗೇನೇ ಇರಬೇಕು. ಅವರಿಗೆ ನಮ್ಮ ಬೇಕು ಬೇಡ ಅರ್ಥನೇ ಆಗೋಲ್ಲ. ಅವರಿಗೆ ಬರೀ ಅವರ ಬೇಕು ಬೇಡ ಮಾತ್ರ ನೋಡಿಕೊಳ್ಳುತ್ತಾರೆ ಅಂದೆ. ಮತ್ತೆ ಸ್ವಲ್ಪ ರೂಮು ಕ್ಲೀನ್ ಮಾಡಿದೆವು. ಅಷ್ಟರಲ್ಲಿ ಮಕ್ಕಳು ಮನೆಗೆ ಬಂದರು. ಅತ್ತೆ ಮಗ ಕೂಡ ಕಾಲೇಜಿನಿಂದ ಬಂದ. ಮತ್ತೆ ಅವತ್ತಿನ ದಿನ ಹಾಗೆ ಸಾಗಿತು. ಮಾರನೇ ದಿನ ನಾವು ಮನೆಯಲ್ಲಿ ಇರೋವಾಗ ಪೈಂಟರ್ಗಳು ಬಂದರು. ಆಗ ಗಂಟೆ 10 ಆಗಿತ್ತು. ಅತ್ತೆ ಅಡಿಗೆ ಮನೆಯಲ್ಲಿ ನನ್ನ ಜೊತೆಯಲ್ಲೇ ಇದ್ದರು. ಆಗ ನಾನು, ಅತ್ತೆ, ಇವತ್ತು ಒಳಗೆ ಹೋಗೋದಿಲ್ವಾ ಅಂತ ಕೇಳಿದೆ. ಅತ್ತೆ ನನ್ನ ನೋಡಿ ಬೇಜಾರಿನಲ್ಲೇ, ಹೋಗಲಾ ನಿಜವಾಗಲೂ ಅಂತ ಕೇಳಿದರು. ಅದಕ್ಕೆ ನಾನು, ಒಂದು ಸಲ ಮಾಡಿದರೂ ತಪ್ಪೆ. ಹಾಗಿದ್ದ ಮೇಲೆ ಇನ್ನೊಂದು ಸಲ ಮಾಡಿದರೆ ಏನು ತಪ್ಪು? ಹೇಗೂ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಹೋಗಿ ನೀವಾದರೂ ಸುಖ ಅನುಭವಿಸಿ. ನಾನು ಯಾರಿಗೂ ಹೇಳೋದಿಲ್ಲ ಅಂದೆ. ಅತ್ತೆ ನನ್ನ ಕಡೆ ತಿರುಗಿ ನನ್ನ ಕೈ ಹಿಡಿದು, ರಾಧಾ, ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀಯಾ. ನನಗೆ ಸುಖ ಅನುಭವಿಸೋಕೆ ಒಪ್ಪಿಕೊಂಡೆ ಅಂದರು. ನಾನು, ಥ್ಯಾಂಕ್ಸ್ ಅತ್ತೆ, ಪ್ಲೀಸ್ ಹೋಗಿ ಅಂದೆ. ಅತ್ತೆ ಅಡಿಗೆ ಮನೆಯಿಂದ ಹೊರಟು ಹೋದರು. ಮತ್ತೆ ಕೆಲವೇ ನಿಮಿಷದಲ್ಲಿ ವಾಪಸ್ ಬಂದರು. ನಾನು, ಏನಾಯ್ತು ಅತ್ತೆ, ಯಾಕೆ ವಾಪಸ್ ಬಂದ್ರಿ ಅಂತ ಕೇಳಿದೆ. ಅತ್ತೆ, ನಾನು ನಿನಗೆ ಒಂದು ಕೇಳಲಾ?
ರಾಧಾ ಅಂದರು. ನಾನು ಏನ್ ಅತ್ತೆ ಅಂದೆ. ಅತ್ತೆ ರಾಧಾ, ನೀನು ಕೂಡ ಸೆಕ್ಸ್ ಸುಖ ಇಲ್ಲದೆ ಹಸಿದಿದೀಯಾ ಆಲ್ವಾ ಅಂದರು. ನನಗೆ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಮತ್ತೆ ಅತ್ತೆ, ಯಾಕೆ ನೀನು ಕೂಡ ಅನ್ವರ್ ಜೊತೆ ಸೆಕ್ಸ್ ಮಾಡಬಾರದು? ಅವನು ನಿನಗೂ ಸುಖ ಕೊಡುತ್ತಾನೆ ಅಂದರು. ಅತ್ತೆ ಮಾತು ಕೇಳಿ ಶಾಕ್ ಆಗಿ, ಇಲ್ಲ ಅತ್ತೆ, ನಾನು ಇದೆಲ್ಲ ಮಾಡೋಲ್ಲ ಅಂದೆ. ಅತ್ತೆಗೆ ನಾನು ಸಿಕ್ಕವರ ಜೊತೆ ಕೇಯಿಸಿಕೊಳ್ಳೋ ಆ ರೀತಿ ಅಲ್ಲ ಅಂತ ಹೇಳೋಕೆ ಬಂದಿತ್ತು. ಆದರೂ ತಡೆದುಕೊಂಡೆ. ಅತ್ತೆ, ಯಾಕೆ ರಾಧಾ? ಇದರಲ್ಲಿ ಏನೂ ತಪ್ಪಿಲ್ಲ, ನೀನೇ ಹೇಳಿದ್ದು ಆಲ್ವಾ? ಸುರೇಶ ನಿನ್ನ ಬೇಕು ಬೇಡಗಳ ಬಗ್ಗೆ ಯೋಚಿಸುತ್ತಿಲ್ಲ ಅಂತ ಅಂದರು. ಅವನು ನಿನಗೆ ಬೇಕಾದಾಗ ನಿನ್ನ ಜೊತೆ ಸೆಕ್ಸ್ ಮಾಡುತ್ತಿಲ್ಲ, ಅವನಿಗೆ ಬೇರೆಲ್ಲೋ ಸಿಗ್ತಾ ಇರಬೇಕು. ಹಾಗಿದ್ದ ಮೇಲೆ ನೀನು ಯಾಕೆ ಉಪವಾಸ ಇರಬೇಕು? ನಿನ್ನ ಸುಖ ನೀನು ಅನುಭವಿಸಿಕೋ ಅಂದರು. ನಾನು ಹೇಳಿದೆ, ಆದರೆ ಇದು ತಪ್ಪು ಆಲ್ವಾ ಅತ್ತೆ? ಅದಕ್ಕೆ ಅತ್ತೆ, ತಪ್ಪೇನೂ ಇಲ್ಲ, ಅವರು ಮಾಡೋದಾದರೆ ನಾವು ಕೂಡ ಮಾಡಬಹುದು ಅಂದರು. ನಾನು, ಆದರೆ ನನಗೆ ಭಯ ಅತ್ತೆ, ಯಾರಿಗಾದರೂ ಗೊತ್ತಾದರೆ ಏನಾಗುತ್ತೋ ಅಂತ ಅಂದೆ. ಅದಕ್ಕೆ ಅತ್ತೆ, ಹೇಗೆ ಗೊತ್ತಾಗುತ್ತೆ? ಇದೆಲ್ಲ ನಮ್ಮಲ್ಲಿ ಸೀಕ್ರೆಟ್ ಆಗಿರುತ್ತೆ ಅಂದರು. ಮತ್ತೆ ಅತ್ತೆ ನನ್ನ ಹತ್ತಿರ ಬಂದು ನನ್ನ ಕೈತೋಳು ಹಿಡಿದು ಮೆಲ್ಲಗೆ ಬೆಡ್ರೂಮಿಗೆ ಎಳೆದುಕೊಂಡು ಹೋದರು. ನನಗೆ ಬೇಡ ಅನಿಸಿದರೂ ಅತ್ತೆಯ ಜೊತೆ ರೂಮಿಗೆ ಹೋದೆ. ನನಗೆ ಭಯ ಇತ್ತು, ಜೊತೆಗೆ ಸ್ವಲ್ಪ ಉದ್ರೇಕ ಕೂಡ ಆಗಿದ್ದೆ. ನಾವು ಬೆಡ್ರೂಮಿಗೆ ಹೋದಾಗ ಅನ್ವರ್ ಆಗಲೇ ನಮಗೆ ಕಾಯುತ್ತಾ ಇದ್ದ. ಅವನು ನನ್ನ ನೋಡಿ ಗುರ್ರಾಯಿಸಿದ. ಅವನ ಮುಖದಲ್ಲಿ ಆಸೆ ಎದ್ದು ಕಾಣುತ್ತಿತ್ತು. ನನಗೆ ನಾಚಿಕೆ ಅನಿಸಿತು. ಅತ್ತೆ, ಅನ್ವರ್ ಇವಳಿಗೂ ಸುಖ ಬೇಕು, ಇವತ್ತು ಅವಳೇ ಮೊದಲು ಸುಖ ಅನುಭವಿಸಲಿ, ನಾನು ಬಾಗಿಲ ಹತ್ತಿರ ನಿಂತು ಕಾಯುತ್ತೀನಿ ಅಂದರು. ತಕ್ಷಣ ನಾನು, ಇಲ್ಲ ಅತ್ತೆ, ನೀವೇ ಮೊದಲು ಮಾಡಿಸಿಕೊಳ್ಳಿ ಪ್ಲೀಸ್ ಅಂದೆ. ಆಗ ಅತ್ತೆ ಸ್ಮೈಲ್ ಮಾಡುತ್ತಾ, ಓಕೆ, ನಾನೇ ಮೊದಲು ಕೇಯಿಸಿಕೊಳ್ಳುತ್ತೀನಿ ಅಂತ ಅನ್ವರ್ ಕಡೆಗೆ ಹೋದರು. ಅನ್ವರ್ ಆಗ ಎದ್ದು ತನ್ನ ಪ್ಯಾಂಟ್ ಮತ್ತೆ ಚಡ್ಡಿ ಕೆಳಗೆ ಜಾರಿಸಿದ. ಅವನ ತುಣ್ಣೆ ನಿಗುರಿಕೊಂಡು ಆಕಾಶ ನೋಡುತ್ತಿತ್ತು. ತುಣ್ಣೆ ಹಿಡಿದುಕೊಂಡು ಅತ್ತೆ ಹತ್ತಿರ ಬಂದು ಅತ್ತೆಯ ಬ್ಲೌಸ್ ಮತ್ತೆ ಬ್ರಾ ಬಿಚ್ಚಿದನು. ಅತ್ತೆ ಬೆಡ್ ಮೇಲೆ ಮಲಗಿಕೊಂಡರು. ಆಗ ಅನ್ವರ್ ಅತ್ತೆಯ ಕಾಲು ಅಗಲಿಸಿ ತುಲ್ಲಿಗೆ ತುಣ್ಣೆ ಇಟ್ಟು ಜೋರಾಗಿ ಕೆಯ್ಯೋದಕ್ಕೆ ಶುರು ಮಾಡಿದ. ಇದೆಲ್ಲ ನೋಡಿ ನನ್ನ ತುಲ್ಲು ಒದ್ದೆಯಾಗಿತ್ತು. ನನ್ನ ಸರದಿಗೆ ಕಾಯುತ್ತಿದ್ದೆ. 15 ನಿಮಿಷದ ಮೇಲೆ ಅನ್ವರ್ ಜರ್ಕ್ ಹೊಡೆದು ತನ್ನ ರಸ ಬಿಡುತ್ತಾ ಅತ್ತೆ ಮೇಲೆ ಮಲಗಿಕೊಂಡ. ಮತ್ತೆ ತುಣ್ಣೆ ಆಚೆ ತೆಗೆದು ನನ್ನ ನೋಡಿದ. ಅವನ ತುಣ್ಣೆ ನಿಧಾನವಾಗಿ ಚಿಕ್ಕದಾಗುತ್ತಾ ಇತ್ತು. ಅತ್ತೆ ಎದ್ದು ಅವರ ಬಟ್ಟೆ ಹಾಕಿಕೊಂಡರು. ಮತ್ತೆ ನನ್ನ ಹತ್ತಿರ ಬಂದು ಬೆಡ್ ಮೇಲೆ ಹೋಗು ಅಂದರು. ನಾನು ನಿಧಾನವಾಗಿ ಬೆಡ್ ಕಡೆ ಹೋದೆ. ಬೆಡ್ ಹತ್ತಿರ ಹೋಗುತ್ತಲೇ ಅನ್ವರ್ ನನ್ನ ಕೈ ಹಿಡಿದು ಅವನ ತುಣ್ಣೆ ಮೇಲೆ ಇರಿಸಿಕೊಂಡು ನನ್ನ ತುಣ್ಣೆ ಹಿಡಿದು ಅಲ್ಲಾಡಿಸು ಅಂದ. ನಾನು ಸಾಫ್ಟ್ ಆಗಿದ್ದ ಅವನ ತುಣ್ಣೆ ಹಿಡಿದು ಅಲ್ಲಾಡಿಸೋಕೆ ಶುರು ಮಾಡಿದೆ. ಆಗ ಅವನು ಜೋರಾಗಿ, ಸೂಳೆ, ಜೋರಾಗಿ ಅಂದ. ನಾನು ಸ್ಪೀಡ್ ಜಾಸ್ತಿ ಮಾಡುತ್ತಾ ಅಲ್ಲಾಡಿಸುತ್ತಿದ್ದೆ. ಆಗ ಅವನ ತುಣ್ಣೆ ಮತ್ತೆ ಗಟ್ಟಿಯಾಗುತ್ತಾ ಹೋಯಿತು. ಅದು ನಿಗುರಿಕೊಂಡಾಗ ನನ್ನ ಗಂಡನ ತುಣ್ಣೆಯಷ್ಟೇ ಇತ್ತು. ಆಗ ಅನ್ವರ್ ಖುಷಿಯಾಗಿ, ನಿನ್ನ ಕೆಯ್ಯೋದಕ್ಕೆ ನಾನು ಈಗ ರೆಡಿ ಅಂದ. ಅವನು ನನ್ನ ಬ್ಲೌಸ್ ತೆಗೆದು ಕೆಳಗೆ ಬಿಸಾಡಿ ಬ್ರಾ ಮೇಲಿನಿಂದಲೇ ನನ್ನ ಮೊಲೆ ಹಿಸುಕಾಡಿದ. ಅವನು ಒರಟಾಗಿದ್ದ, ಆದರೆ ನನಗೆ ಇಷ್ಟ ಆಯ್ತು. ಮತ್ತೆ ಅವನು ಕ್ಷಣದಲ್ಲಿ ನನ್ನ ಬ್ರಾ ಕೆಳಗೆ ಮಾಡಿ ನನ್ನ ಮೊಲೆ ಹಿಡಿದುಕೊಂಡ. ಮೊಲೆ ಹಿಸುಕುತ್ತಾ, ಆಂಟಿ, ನಿಮ್ಮ ಸೊಸೆ ಸಖತ್ತಾಗಿದ್ದಾಳೆ ಅಂದ. ಅತ್ತೆ ನಗುತ್ತಾ, ಹೌದು, ನೋಡ್ತಾ ಇದ್ದೀನಿ ಅಂದರು. ಅವನು ನನ್ನನ್ನ ಬೆಡ್ ಮೇಲೆ ಮಲಗಿಸಿ ನನ್ನ ಸೀರೆಯನ್ನ ಮೇಲೆ ಎಳೆದು ನನ್ನ ತುಲ್ಲು ದರ್ಶನ ಮಾಡಿದ. ಅವನು ತುಲ್ಲು ನೋಡಿ ಅವನ ಕೈಯನ್ನ ಅದರ ಮೇಲೆ ಇಟ್ಟು ಉಜ್ಜಾಡಿದ. ನನಗೆ ಆಗ ಕಂಟ್ರೋಲ್ ತಪ್ಪಿತು. ನಿಜವಾಗಲೂ ಎಂಜಾಯ್ ಮಾಡುತ್ತಿದ್ದೆ. ಅವನು ನನ್ನ ತುಲ್ಲನ್ನ ಜೋರಾಗಿ ಉಜ್ಜುತ್ತಿದ್ದ. ಅದರಿಂದ ನನಗೆ ಇನ್ನಷ್ಟು ಉದ್ರೇಕ ಹೆಚ್ಚುತ್ತಿತ್ತು. ಅಲ್ಲಿವರೆಗೂ ಇದ್ದ ಎಲ್ಲ ಭಯ ಬಿಟ್ಟು ನನ್ನ ಕೆಯಿ ಅನ್ವರ್, ಬೇಗ ಅಂದೆ. ಅವನು ಸರಿ ಅಂತ ಹೇಳುತ್ತಾ ನನ್ನ ಮೇಲೆ ಬಂದು ನನ್ನ ತುಲ್ಲಿಗೆ ಅವನ ತುಣ್ಣೆ ಇಟ್ಟು ಒಂದೇ ಸಲಕ್ಕೆ ಒಳಗೆ ಹಾಕಿದ.
ಅದು ತುಂಬಾ ನೋವಾಯಿತು. ಆದರೂ ನಾನು ತುಟಿ ಕಚ್ಚಿಕೊಂಡು ಅವನ ತುಣ್ಣೆ ಒಳಗೆ ಹಾಕಿಸಿಕೊಂಡೆ. ಮತ್ತೆ ಅವನು ಸೊಂಟ ಆಡಿಸೋಕೆ ಶುರು ಮಾಡಿದ. ನಾನು ಅವನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಅವನ ರಸ ನನ್ನ ಒಳಗೆ ಬಿಡಿಸಿಕೊಳ್ಳೋಕೆ ನೋಡುತ್ತಿದ್ದೆ. ನಾನು ಬೇಗನೆ ಲೀಕ್ ಮಾಡಿಕೊಂಡೆ. ಅನ್ವರ್ ತುಂಬಾ ಹೊತ್ತು ಕೇಯುತ್ತಿದ್ದ. ನಾನು ಅವನ ತಿಕ್ಕ ಹಿಡಿದು ಅವನ ರಭಸಕ್ಕೆ ಸಹಕರಿಸುತ್ತಿದ್ದೆ. ಸುಮಾರು 20 ನಿಮಿಷ ಆದ ಮೇಲೆ ಅವನ ಬಾಡಿ ಜರ್ಕ್ ಹೊಡೆಯಿತು. ಅವನು ನನ್ನ ತುಲ್ಲಿನಲ್ಲಿ ರಸ ಬಿಡುತ್ತಿದ್ದ. ನನ್ನ ತುಲ್ಲಿಗೆ ಅವನ ಬಿಸಿ ರಸ ಜಾರುತ್ತಿರೋದು ಗೊತ್ತಾಗುತ್ತಿತ್ತು. ಅದಕ್ಕೆ ನನಗೆ ತುಂಬಾ ಖುಷಿ ಅನಿಸಿತು. ಮೊದಲನೇ ಬಾರಿಗೆ ಅಷ್ಟು ಹೊತ್ತಿಗೆ ನಾನು 2 ಸಲ ಕಾರಿಕೊಂಡಿದ್ದೆ. ನನ್ನ ತುಲ್ಲು ಸಂಪೂರ್ಣ ಒದ್ದೆಯಾಗಿತ್ತು. ಅವನು ನನ್ನ ತುಟಿಗೆ ಕಿಸ್ ಮಾಡಿ ಮೇಲೆ ಎದ್ದ. ನಾವು ಇಬ್ಬರೂ ಬಟ್ಟೆ ಹಾಕಿಕೊಂಡೆವು. ಆಗ ಅತ್ತೆ ನನ್ನ ಹತ್ತಿರ ಬಂದು, ರಾಧಾ, ಎಂಜಾಯ್ ಮಾಡಿದ ಅಂತ ಕೇಳಿದರು. ನಾನು ಹೌದು ಅತ್ತೆ, ತುಂಬಾ ಅಂದೆ. ಅದಕ್ಕೆ ಅತ್ತೆ, ನೋಡು ಎಷ್ಟೆಲ್ಲ ಮಿಸ್ ಮಾಡಿಕೊಂಡಿದ್ದೆ. ಈಗ ನಾವು ಇಬ್ಬರು ಸ್ವಲ್ಪ ದಿನದ ಮಟ್ಟಿಗೆ ಎಂಜಾಯ್ ಮಾಡಬಹುದು ಅಂದರು. ನಾನು ಹೌದು ಅತ್ತೆ, ಮಾಡಲೇಬೇಕು ಅಂದೆ. ಮತ್ತೆ ರೂಮು ಕ್ಲೀನ್ ಮಾಡಿ ನಮ್ಮ ಕೆಲಸದಲ್ಲಿ ತೊಡಗಿಕೊಂಡೆವು. ಇದು ನಮಗೆ ದಿನವೂ ಆಡೋ ಆಟ ಆಗಿ ಹೋಯ್ತು. ಒಂದು ಸಲ ಬೆಳಗ್ಗೆ ಕೇಯಿಸಿಕೊಂಡ ಮೇಲೂ ಅವನು ಅಡಿಗೆ ಮನೆಗೆ ಬಂದು ಹಿಂದಿನಿಂದ ನನ್ನ ಮೊಲೆ ಹಿಸುಕುತ್ತಿದ್ದ. ನನಗೆ ಭಯ, ಯಾರಾದರೂ ನೋಡಿದ್ರೆ ಅಂತ. ಅವನು ನನ್ನ ಅಡಿಗೆ ಮನೆ ಮೂಲೆಗೆ ತಳ್ಳಿದ. ಅಲ್ಲಿ ಯಾರಿಗೂ ಕಾಣಿಸುತ್ತಿರಲಿಲ್ಲ. ಆಗ ಅವನು ನನ್ನನ್ನ ಕೆಳಗೆ ಕೂರಿಸಿ ಅವನ ಪ್ಯಾಂಟ್ ಮತ್ತೆ ಚಡ್ಡಿ ಬಿಚ್ಚಿ ನನ್ನ ಬಾಯಿಗೆ ತುಣ್ಣೆ ತುರುಕಿದ. ಮೊದಲೇ ಸಂಪ್ರದಾಯಸ್ಥ ಮನೆಯವಳು ಆಗಿರೋ ನನಗೆ ಇದೆಲ್ಲ ಹೊಸತು. ಇದುವರೆಗೂ ನಾನು ಯಾರ ತುಣ್ಣೆ ಕೂಡ ಬಾಯಲ್ಲಿ ಹಾಕಿರಲಿಲ್ಲ. ಆದರೆ ಅನ್ವರ್ ನನ್ನ ತಲೆ ಹಿಡಿದು ಅವನ ತುಣ್ಣೆ ನನ್ನ ಬಾಯಿಗೆ ಹಾಕಿ ಕೆಯ್ಯೋದಕ್ಕೆ ಶುರು ಮಾಡಿದ. ಅವನು ನನ್ನ ಬಾಯನ್ನ ತುಲ್ಲು ಅಂದುಕೊಂಡು ಕೆಯ್ಯುತ್ತಾ ಕೊನೆಗೆ ನನ್ನ ಬಾಯಿಗೆ ರಸ ಬಿಟ್ಟ. ನನಗೆ ಅಸಹ್ಯ ಅನಿಸಿ ಬಾಯಿ ತೆಗೆದು ಬಿಟ್ಟೆ. ಆದರೆ ಅವನು ನನ್ನ ತಲೆ ಗಟ್ಟಿ ಹಿಡಿದು ಅವನ ರಸ ನುಂಗುವ ಹಾಗೆ ಮಾಡಿದ. ಮತ್ತೆ ಸ್ಮೈಲ್ ಮಾಡುತ್ತಾ ನನ್ನ ಕಿವಿ ಹತ್ತಿರ ಬಂದು ಚೆನ್ನಾಗಿದ್ದೀಯಾ ಅಂದ. ನಿಜ ಹೇಳಬೇಕು ಅಂದರೆ ಮುಂಚೆ ಹೀಗೆ ಮಾಡಿರಲಿಲ್ಲ. ಹಾಗಾಗಿ ಇದು ನನಗೆ ಖುಷಿ ಅನಿಸಿತು. ನಾನು ಹೌದು, ತುಂಬಾ ಚೆನ್ನಾಗಿದೆ ಅಂದೆ. ಮತ್ತೆ ಅವನು ಬಟ್ಟೆ ಹಾಕಿಕೊಂಡು ಆಚೆ ಹೋದ. ನಾನು ಮೇಲೆ ಎದ್ದಾಗಲೇ ಗೊತ್ತಾಗಿದ್ದು ನಾನು ಬೇರೆ ಬೇರೆ ರೀತಿಯಲ್ಲಿ ಸೆಕ್ಸ್ ಗೊಂಬೆ ಆಗಿದ್ದೀನಿ ಅಂತ. ಅಂತೂ ಕಾಮಶಾಸ್ತ್ರದ ಸಂಪೂರ್ಣ ಪಾಠ ಕಲಿತಾ ಇದ್ದೀನಿ ಅನಿಸಿತು. ಮೊದಲೇ ನಾನು ಮೇಲೆ ಮಲಗಿ ಮಾಡೋ ಮಿಷನರಿ ಸ್ಟೈಲ್, ಹಿಂದೆಯಿಂದ ಮಾಡೋ ಡಾಗಿ ಸ್ಟೈಲ್ ಕಲಿತಿದ್ದೆ. ಈಗ ತುಣ್ಣೆ ಉಣ್ಣೋದು ಕೂಡ ಕಲಿತೆ. ಪೇಂಟಿಂಗ್ ಕೆಲಸ 10 ದಿನದಲ್ಲಿ ಮುಗಿಯಬೇಕಿತ್ತು. ಆದರೆ ನನಗೂ ಮತ್ತೆ ಸೋದರತ್ತೆಗೂ ಅದು ಇನ್ನಷ್ಟು ದಿನ ಇರಲಿ ಅಂತ ಆಸೆ ಇತ್ತು. ಅದಕ್ಕೆ ನಾವು ಅನ್ವರ್ಗೆ ಕೆಲಸವನ್ನ ನಿಧಾನಕ್ಕೆ ಮಾಡೋದಕ್ಕೆ ಹೇಳಿದೆವು. ಹಾಗೆಯೇ ಅವನು ಕೂಡ ಇನ್ನೂ 5 ದಿನ ಮುಂದುವರೆಸಿದ. ಹಾಗೆ ಒಂದು ದಿನ ಅನ್ವರ್ ಬೆಳಗ್ಗೆ ಬೇಗನೆ 9 ಗಂಟೆಗೆ ಬಂದ. ನಾನು ಮತ್ತೆ ಅತ್ತೆ ಇಬ್ಬರೂ ಖುಷಿ ಪಟ್ಟೆವು. ಯಾಕೆ ಅಂದರೆ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ನಾವು ತುಂಬಾ ಎಂಜಾಯ್ ಮಾಡಬಹುದು ಅಂತ. ಯಾವಾಗಲೂ ನಾವು ಸೆಕ್ಸ್ ಮಾಡೋವಾಗ ಸೀರೆಯಲ್ಲಿ ಇರುತ್ತಿದ್ದೆವು. ಆದರೆ ಇವತ್ತು ಪೂರ್ತಿ ಬೆತ್ತಲೆ ಆಗೋಣ ಅಂತ ನಿರ್ಧಾರ ಮಾಡಿದೆವು. ಹಾಗೆಯೇ ನಾವು ನಮ್ಮ ಬಟ್ಟೆ ಕಳಚಿ ಅನ್ವರ್ಗೂ ಕೂಡ ಬಟ್ಟೆ ಬಿಚ್ಚೋಕೆ ಹೇಳಿದೆವು. ಅನ್ವರ್ನ ಬೆಡ್ ಮೇಲೆ ಮಲಗಲು ಹೇಳಿ ಅವನ ಮೇಲೆ ನಾವೇ ಮುಗಿ ಬಿದ್ದೆವು. ನಾನು ಮೊದಲಿಗೆ ಅವನ ತುಣ್ಣೆ ಹಿಡಿದು ಮಸಾಜ್ ಮಾಡೋಕೆ ಮುಂದಾದೆ. ಸ್ವಲ್ಪ ಮಸಾಜ್ ಮಾಡಿದ ಮೇಲೆ ಅತ್ತೆ ನನ್ನನಿಂದ ತುಣ್ಣೆ ಎಳೆದುಕೊಂಡರು. ನಾನು ಮತ್ತೆ ತುಣ್ಣೆ ಎಳೆದುಕೊಂಡು ಬಾಯಲ್ಲಿ ಹಾಕಿಕೊಂಡು ಚೀಪೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಅತ್ತೆ, ಏನೇ ನಿನಗೆ ಮೊದಲ ಅಂದರು. ನಾನು ತುಣ್ಣೆ ಚೀಪುತ್ತಾ ಇದ್ದೆ. ಆಗ ಅನ್ವರ್ ಅತ್ತೆಯನ್ನ ಎಳೆದುಕೊಂಡು ಅವನ ಮುಖದ ಮೇಲೆ ಕೂತುಕೊಳ್ಳೋಕೆ ಹೇಳಿದ. ಅತ್ತೆ ಹಾಗೆ ಕೂತಾಗ ಅನ್ವರ್ ಅತ್ತೆ ತುಲ್ಲನ್ನ ಚಪ್ಪರಿಸುತ್ತಾ ನೆಕ್ಕುತ್ತಿದ್ದ. ಅದನ್ನು ನೋಡಿ ನನಗೆ ಉದ್ರೇಕ ಹೆಚ್ಚಾಯಿತು. ನನಗೂ ತುಲ್ಲು ನೆಕ್ಕಿಸಿಕೊಳ್ಳಬೇಕಿತ್ತು. ನಾನು ಎದ್ದು ಅತ್ತೆಯನ್ನ ಕೆಳಗೆ ತಳ್ಳಿ ತುಣ್ಣೆ ಚೀಪೋಕೆ ಹೇಳಿದೆ. ಅತ್ತೆ ಒಪ್ಪಿದಳು. ನಾನು ಅನ್ವರ್ ಮುಖದ ಮೇಲೆ ಕೂತೆ. ಅನ್ವರ್ ನನ್ನ ತಿಕ್ಕ ಹಿಡಿದು ಕೆಳಗೆ ಮಾಡಿ ತುಲ್ಲು ನೆಕ್ಕೋದಕ್ಕೆ ಶುರು ಮಾಡಿದ. ಆ ಎಂತ ಸುಖ. ಮತ್ತೆ ಅವನ ಬೆರಳನ್ನ ನನ್ನ ತುಲ್ಲಿಗೆ ಹಾಕಿ ಮತ್ತೆ ನಾಲಿಗೆ ಹಾಕಿ ಜೋರಾಗಿ ನೆಕ್ಕಿದ. ನನಗೆ ಉದ್ರೇಕ ತಡೆದುಕೊಳ್ಳೋಕೆ ಆಗದೆ ರಸ ಕಾರಿಕೊಂಡೆ.
ನನ್ನ ರಸವೆಲ್ಲ ಕೆಳಗೆ ಬರುತ್ತಿದ್ದ ಹಾಗೆ ಅನ್ವರ್ ಅದನ್ನೆಲ್ಲ ನೆಕ್ಕಿದ. ಮತ್ತೆ ನನ್ನನ್ನ ಕೆಳಗೆ ಇಳಿಸಿ ನನ್ನ ಅತ್ತೆಯಿಂದ ತುಣ್ಣೆ ಬಿಡಿಸಿಕೊಂಡು ನನ್ನನ್ನ ಮತ್ತೆ ಅವನ ತುಣ್ಣೆ ಮೇಲೆ ಕೂರಿಸಿಕೊಂಡು ಒಳಗೆ ಹಾಕಿಕೊ ಅಂದ. ನಾನು ಅವನ ತುಣ್ಣೆ ತುಲ್ಲಿಗೆ ಸಿಕ್ಕಿಸಿಕೊಂಡು ಹಾಗೆ ಕೆಳಗೆ ಕೂತೆ. ಆ ಎಂತ ಗ್ರೇಟ್ ಫೀಲಿಂಗ್! ಆಗ ಅನ್ವರ್ ತನ್ನನ್ನ ಕೆಯ್ಯೋಕೆ ಹೇಳಿದ. ನಾನು ಮೇಲೆ ಕೆಳಗೆ ಮಾಡುತ್ತಾ ಎಂಜಾಯ್ ಮಾಡುತ್ತಿದ್ದೆ. ಸ್ವಲ್ಪ ಹೊತ್ತು ಮಾಡಿದ ಮೇಲೆ ಅನ್ವರ್ ನನ್ನನ್ನ ಪಕ್ಕಕ್ಕೆ ತಳ್ಳಿದ. ಈಗ ಅತ್ತೆಯ ಸರದಿ. ಅತ್ತೆಗೆ ಮೇಲೆ ಬರೋಕೆ ಹೇಳಿದ. ಅತ್ತೆ ಕೂಡ ಹೇಳಿದ ಹಾಗೆ ಮೇಲೆ ಬಂದು ತುಣ್ಣೆ ಸಿಕ್ಕಿಸಿಕೊಂಡು ಮೇಲೆ ಕೆಳಗೆ ಮಾಡುತ್ತಾ ಕೆಯ್ಯುತ್ತಿದ್ದರೆ ಅವರ ಮೊಲೆಗಳು ಮೇಲೆ ಕೆಳಗೆ ಹಾರಾಡುತ್ತಿದ್ದವು. ಅತ್ತೆ ತುಣ್ಣೆ ಮೇಲೆ ಹಾರಾಡುತ್ತಿದ್ದರೆ ಅನ್ವರ್ ನನ್ನನ್ನ ಎಳೆದುಕೊಂಡು ನನ್ನ ಮೊಲೆ ಚೀಪೋಕೆ ಮುಂದಾದ. ಅತ್ತೆ 15 ನಿಮಿಷ ಕೆದ ಮೇಲೆ ಅನ್ವರ್ ಅವನ ಎಲ್ಲಾ ರಸವನ್ನ ಅತ್ತೆಯ ತುಲ್ಲಿಗೆ ಸುರಿಸಿದ. ನಾನು ಕೂಡ ಮೊಲೆ ಚೀಪೋವಾಗ ಇನ್ನೊಂದು ಸಲ ರಸ ಕಾರಿಕೊಂಡಿದ್ದೆ. ಎಲ್ಲರೂ ಸುಸ್ತಾಗಿ ಹಾಗೆ ಬೆಡ್ ಮೇಲೆ ಸ್ವಲ್ಪ ಹೊತ್ತು ಬಿದ್ದುಕೊಂಡೆವು. ಆಗ ಅತ್ತೆ, ಬೇಜಾರ್ ಆಗ್ತಿದೆ, ಇದೆಲ್ಲ ಮುಗಿಯುತ್ತದೆ ಅಂತ. ಯಾಕೆ ಅಂದರೆ ಕೆಲಸ ಮುಗೀತಾ ಬರುತ್ತಿದೆ ಅಂದರು. ಅದಕ್ಕೆ ಅನ್ವರ್, ನನಗೆ ಕೆಲಸ ಇಲ್ಲದೆ ಇದ್ದಾಗ ಬರುತ್ತೀನಲ್ವಾ ಅಂದ. ಅದಕ್ಕೆ ಅತ್ತೆ, ಇಲ್ಲ, ಹಾಗೆಲ್ಲ ಮಾಡಬೇಡ, ಈಗೇನೋ ಕೆಲಸ ನಡೀತಿದೆ, ಮಾಡಬಹುದಿತ್ತು, ಆಮೇಲೆ ಇದೆಲ್ಲ ಮಾಡೋಕೆ ಆಗೋಲ್ಲ, ನೀನು ಇದೆಲ್ಲ ಮರೆತು ಹೋಗಬೇಕು, ಆಗಲೇ ಇದು ಸೀಕ್ರೆಟ್ ಆಗಿರೋದು, ಅರ್ಥ ಆಯ್ತಾ ಅಂದರು. ಅದಕ್ಕೆ ಅನ್ವರ್, ಆಯ್ತು ಆಂಟಿ, ಅರ್ಥ ಆಯ್ತು, ನನಗೆ ಬೇಕಿದ್ದ ಸುಖ ನನಗೆ ಸಿಕ್ಕಾಯ್ತು, ನಾನು ಮತ್ತೆ ಬರೋಲ್ಲ ಅಂದ. ಕೊನೆಗೆ ಒಂದು ದಿನ ಪೇಂಟಿಂಗ್ ಕೆಲಸ ಮುಗಿಯಿತು. ಪೈಂಟರ್ಗಳು ಹೊರಟು ಹೋದರು. ತುಂಬಾ ಬೇಜಾರ್ ಆಯ್ತು. ಆದರೆ ಒಂದಲ್ಲ ಒಂದು ದಿನ ಕೊನೆ ಅನ್ನೋದು ಬರಲೇಬೇಕಿತ್ತು. ಇಷ್ಟೊತ್ತಿಗೆ ನನ್ನ ಮತ್ತೆ ನನ್ನ ಸೋದರತ್ತೆ ಸಂಬಂಧ ಇನ್ನಷ್ಟು ಗಟ್ಟಿ ಆಯ್ತು. ನಮ್ಮ ಮಧ್ಯೆ ಇರೋ ಎಲ್ಲ ಸೀಕ್ರೆಟ್ ಅನ್ನು ಇಬ್ಬರೂ ಹಂಚಿಕೊಂಡಿದ್ವಿ. ಅತ್ತೆ ಕೂಡ ವಾಪಸ್ ಗಲ್ಫ್ಗೆ ಹೋಗಬೇಕಿತ್ತು. 10 ದಿನದ ನಂತರ ಅತ್ತೆ ಹೊರಟು ಹೋದರು. ಹೋಗೋ ಮುಂಚೆ ಅತ್ತೆ ನನ್ನ ಜೊತೆ ಮಾತಾಡುತ್ತಾ, ರಾಧಾ, ನಾವು ಏನು ಮಾಡಿದ್ದೀವೋ ಅದು ತಪ್ಪು, ಆದರೆ ಅದರಿಂದ ಸುಖ ಅಂತೂ ಪಡೆದುಕೊಂಡಿದ್ದೀವಿ, ಇದನ್ನ ನಮ್ಮ ಜೀವನ ಇರೋವರೆಗೂ ಸೀಕ್ರೆಟ್ ಆಗಿಯೇ ಇಡಬೇಕು, ಓಕೆನಾ ಅಂತ ಕೇಳಿದರು. ನಾನು, ನನಗೆ ಅರ್ಥ ಆಯ್ತು ಅತ್ತೆ, ಇದು ಯಾವಾಗಲೂ ನಮ್ಮ ಮಧ್ಯೆ ಸೀಕ್ರೆಟ್ ಆಗಿಯೇ ಇರುತ್ತೆ ಅಂದೆ. ಆಗ ಅತ್ತೆ, ನೋಡು, ನಾನು ದೂರದಲ್ಲಿ ಇರುತ್ತೀನಿ, ಆದರೆ ಅನ್ವರ್ ಮತ್ತೆ ಬರೋದಕ್ಕೆ ಟ್ರೈ ಮಾಡಬಹುದು, ನೀನು ತುಂಬಾ ಜಾಗರೂಕತೆಯಿಂದ ಇರಬೇಕು, ಅವನನ್ನ ಮನೆ ಒಳಗೆ ಬಿಟ್ಟುಕೊಳ್ಳಬೇಡ, ಇಲ್ಲ ಅಂದರೆ ಎಲ್ಲ ಹಾಳಾಗುತ್ತೆ ಅಂದರು. ನಾನು, ಆಯ್ತು ಅತ್ತೆ, ಹಾಗೆಲ್ಲ ಆಗೋದಕ್ಕೆ ನಾನು ಬಿಡೋಲ್ಲ ಅಂದೆ. ಅತ್ತೆ ಹೋದ ಮೇಲೆ ಮಾಮೂಲಿನಂತೆ ನನ್ನ ಜೀವನ ಸಾಗಿತು.